ಹಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ನಾನಿವತ್ತು ಕಜ್ಜಿಕಾಯಿ ಮಾಡೋ ರೆಸಿಪಿ ತೋರಿಸ್ತಿದ್ದೀನಿ. ಹೇಗೆ ಮಾಡೋದು ಅಂತ ಬನ್ನಿ ನೋಡೋಣ. ಮೊದಲಿಗೆ ನಾನಿಲ್ಲಿ ಕಡಲೆ ಬೀಜ ತೊಗೊಂಡು ಹುರ್ಕೊತಾ ಇದ್ದೀನಿ. ಆಮೇಲೆ ನೆಕ್ಸ್ಟ್ ಎಳ್ಳು ಸಹ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಕಡಲೆ ಬೀಜನ ಉದ್ದು ತಣ್ಣಗಾದ್ಮೇಲೆ ಅದ್ರ ಸಿಪ್ಪೆ ಎಲ್ಲ ತೆಗಿಬೇಕು. ಆಮೇಲೆ ತೆಗೆದಿರೋ ಸಿಪ್ಪೆ ಕಡಲೆ ಬೀಜನ ಮಿಕ್ಸಿಲಿ ಹಾಕ್ಕೊಂಡು ರುಬ್ಕೋಬೇಕು. ರುಬ್ಕೊಂಡಾದ್ಮೇಲೆ ನೆಕ್ಸ್ಟ್ ನಾನಿಲ್ಲಿ ಕಡಲೆ ಮತ್ತು ಸಕ್ಕರೆ ತೊಗೊಂಡಿದ್ದೀನಿ. ಅದನ್ನು ಸಹ ನುಣ್ಣಗೆ ಪೌಡರ್ ಮಾಡಿಕೊಂಡು ಒಂದು ತಪ್ಪಲೆಗೆ ಕಡಲೆ ಬೀಜ ಮತ್ತು ರುಬ್ಬಿರೋವಂಥ ಮಿಶ್ರಣ ಹಾಕ್ಕೋಬೇಕು. ಆಮೇಲೆ ಎಳ್ಳು ಸಹ ತರಿಯಾಗಿ ರುಬ್ಕೋಬೇಕು. ರುಬ್ಕೊಂಡಿದ್ದಕ್ಕೆ ಎಲ್ಲದೂ ಮಿಕ್ಸ್ ಮಾಡ್ಕೋಬೇಕು. ಎಲ್ಲದನ್ನು ಒಂದು ತಪ್ಪಲೆಗೆ ಸರ್ವ್ ಮಾಡಿಕೊಂಡು ರುಚಿ ಸರಿಯಾಗಿದೆ ಅಂತ ನೋಡಿಕೊಂಡು ಲಾಸ್ಟಿಗೆ ಕೊಬ್ಬರಿ ಹಾಕ್ಕೊಂಡು ಎಲ್ಲದನ್ನು ಸಹ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಮಿಕ್ಸ್ ಮಾಡಿಕೊಂಡು ರುಚಿ ಸರಿ ಇದ್ದರೆ ಓಕೆ, ಇಲ್ಲ ಅಂದರೆ ಸ್ವಲ್ಪ ನಿಮಗೆ ಇನ್ನೂ ಸ್ವೀಟ್ ಬೇಕು ಅಂದರೆ ಸಕ್ಕರೆ ಹಾಕ್ಕೋಬೋದು. ಅದು ಒಂದು ಸೈಡ್ ಇಟ್ಟು ನಾನಿಲ್ಲಿ ಹಿಟ್ಟನ್ನ ಕಲಿಸ್ಕೊತಿದ್ದೀನಿ. ಸೊ ಹಿಟ್ಟಿಗೆ ಮೈದಾ ಹಿಟ್ಟು ತೊಗೊಂಡಿದ್ದೀನಿ 2 ಕಪ್ ಆಗೋಷ್ಟು. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ರುಚಿಗೆ ಸ್ವಲ್ಪ ಉಪ್ಪು ಆಮೇಲೆ ನೀರು ಎಲ್ಲ ಸೇರಿಸಿ ಚೆನ್ನಾಗಿ ನಾವು ಚಪಾತಿ ಹಿಟ್ಟಿನ ಹದ ಕಲಿಸ್ಕೊತೀವಲ್ಲ, ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡು ಸೈಡಿಗೆ ಇಡಬೇಕು. ಚೆನ್ನಾಗಿ ನೆನಿಬೇಕು. ಹಿಟ್ಟು ಚೆನ್ನಾಗಿ ನೆನೆಯಕ್ಕೆ ಬಿಡಬೇಕು. ಆಮೇಲೆ ನಾವಿಲ್ಲಿ ಕಜ್ಜಿಕಾಯಿ ಮಾಡುವಂಥ ಒಂದು ಸಣ್ಣ ಅದೇ ಇದು ತೋರಿಸ್ತಿದ್ದೀನಲ್ಲ, ಅದಕ್ಕೆ ಸ್ವಲ್ಪ ಹಿಟ್ಟು ಮೆತ್ಕೋಬೇಕು. ಆಮೇಲೆ ನಾವು ತಟ್ಟಿರುವಂಥ ಏನು ಚಪಾತಿ ಥರದ್ದಿರುತ್ತಲ್ಲ ಅದನ್ನು ಅದ್ರ ಮೇಲೆ ಹಾಕ್ಕೊಂಡು ಸ್ವಲ್ಪ ನಾನಿಲ್ಲಿ ಗ್ಲಾಸಲ್ಲಿ ಒಂಚೂರು ಹಿಟ್ಟು ಮತ್ತು ಮೈದಾ ಹಿಟ್ಟು ಮತ್ತು ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದನ್ನು ಸೈಡಿಗೆ ಹಚ್ಕೊಂಡು ಆಮೇಲೆ ಅದನ್ನ ರುಬ್ಬಿರೋಂಥ ಮಿಶ್ರಣ ಹಾಕಿ ಚೆನ್ನಾಗಿ ಪ್ರೆಸ್ ಮಾಡಿ ಅದೊಂದು ಶೇಪ್ ಬರುತ್ತೆ. ಆ ಶೇಪ್ ಆಮೇಲೆ ಸೈಡಿಗೆ ಒಂದು ಸ್ವಲ್ಪ ಹಿಟ್ಟು ಬರುತ್ತೆ, ಅದನ್ನು ತೆಗೆದು ಆಮೇಲೆ ಅದನ್ನು ಎಣ್ಣೆಲಿ ಕರೆದ್ರೆ ಮುಗ್ದೋಗುತ್ತೆ. ಸೊ ನಾನು ಒಬ್ಬಳೇ ಮಾಡೋದ್ರಿಂದ ಲಾಸ್ಟಿಗೆ ಎಣ್ಣೆಲಿ ಕರೆದಿರೋಂಥ ಕ್ಲಿಪ್ ಹಾಕೋಕ್ಕಾಗಲಿಲ್ಲ, ದಯವಿಟ್ಟು ಕ್ಷಮಿಸಿ. ಇಷ್ಟು ಮಾಡಿದ್ರೆ ನಮ್ಮ ಕಜ್ಜಿಕಾಯಿ ರೆಡಿಯಾಗುತ್ತೆ. ತುಂಬ ಟೇಸ್ಟಿಯಾಗಿ ರುಚಿಯಾಗಿರುತ್ತೆ. ನಿಮ್ಗೆ ಜಾಸ್ತಿ ಸ್ವೀಟ್ ಬೇಕಂದರೆ ನೋಡಿ ಮಾಡಿಕೊಡಿ.